ಸೆಕ್ಯೂರ್ ಮಾಡಿ ವಿಚಾರಣೆ ಮಾಡಲಾಗಿ ಖಚಿತ ಮಾಹಿತಿ ಮೇರೆಗೆ ಅವ್ರ ಕಡೆ ಬ್ಯಾಗಲ್ಲಿ ನಮಗೆ 10 kg ಅಷ್ಟು ಗಾಂಜಾ, ಡ್ರೈ ಗಾಂಜಾ ಸಿಕ್ಕಿದೆ. ಅವರು ನಾಗೇಂದ್ರ ಮಟ್ಟಿಯವರು ಇಬ್ಬರು, ದಿಳ್ಯಪ್ಪ ಮತ್ತು ರಾಜೇಶಾಬ್ ಅಂತ. ಇದರಲ್ಲಿ ರಾಜೇಶಾಬನ್ನವರು ಸಿವಿಲ್ ಇಂಜಿನಿಯರ್ ಆಗಿರ್ತಾರೆ, ಬೆಂಗಳೂರಲ್ಲಿ ಅವರು ಕನ್ಸ್ಟ್ರಕ್ಷನ್ ವರ್ಕಲ್ಲಿದ್ದಾರೆ. ಇವರಿಬ್ಬರು ಫ್ರೆಂಡ್ಸ್, ಮುಂಚೆಯಿಂದನೂ ಬಾಲ್ಯ ಸ್ನೇಹಿತರು. ಇವರಿಬ್ಬರು ಸೇರಿಕೊಂಡು ಒರಿಸ್ಸಾದಿಂದ ರೈಲ್ವೆ ಮುಖಾಂತರ ತಂದ್ವಿ ಅಂತ ನಮಗೆ ಈಗ ತಮ್ಮ ಸ್ವಖುಷಿ ಹೇಳಿಕೆಯಲ್ಲಿ ಹೇಳಿದ್ದಾರೆ. ಸೊ ಹಾಗಾಗಿ ಈಗ ನಾವು ಒಟ್ಟು 10.7 kg ಏನು ಗಾಂಜಾ ವಶಪಡಿಸ್ಕೊಂಡಿದ್ದೀವಿ. ಇದು ಸ್ಪೆಷಲ್ ಕಾರ್ಯಾಚರಣೆ ಹಿನ್ನೆಲೆಯಲ್ಲಿ ನಡೀತಕ್ಕಂಥ ಒಂದು ಇದಾಗಿದೆ. ವ್ಯಸನ ಮುಕ್ತ ಕರ್ನಾಟಕ ಭಾಗವಾಗಿ ನಾವು ಕಂಟಿನ್ಯೂಸ್ ಆಗಿ ಈಗ ವ್ಯಸನ ಯಾರು ಗಾಂಜಾ ಸೇರ್ತಾ ಇದ್ದಾರೆ ಅಥವಾ ಡ್ರಗ್ಸ್ ತಗೊಳ್ತಾ ಇದ್ದಾರೆ ಅಂಥವ್ರ ಮೇಲೂ ಕೂಡ ಯೂರಿನ್ ಟೆಸ್ಟ್ ಮಾಡಿಸಿ ಚೆಕ್ ಮಾಡ್ತಾ ಇದ್ದೀವಿ ಡೈಲಿ ಬೇಸಿಸಲ್ಲಿ. ಆ ಥರದ್ದೂ ಕೇಸಸ್ ಆಗಿದ್ದಾವೆ. ಲಾಸ್ಟ್ ಇಯರ್ ಒಟ್ಟು 10 ಪ್ರಕರಣ ಆಗಿಬಿಟ್ಟು 29 ಆರೋಪಿಗಳನ್ನು ನಾವು ಗಾಂಜಾ ಜಪ್ತು ಇದರಲ್ಲಿ ಮಾಡಿತ್ತು. ಒಟ್ಟು 40 kg ಗಾಂಜಾ 2025ರಲ್ಲಿ ಸೀಸ್ ಆಗಿತ್ತು. ಅದು ಅಮೌಂಟು 11,34,000 ಆಗುತ್ತೆ. ಮತ್ತು ಸೇವನೆ ಪ್ರಕರಣಗಳು ಸಪ್ರೇಟಾಗಿ ಮಾಡ್ತೀವಿ. ಸೇವನೆ ಪ್ರಕರಣಗಳನ್ನು ಸಪ್ರೇಟಾಗಿ ಮಾಡ್ತೀವಿ. ಅದರಲ್ಲಿ 9 ಪ್ರಕರಣಗಳನ್ನು ಮಾಡಿ 15 ಆರೋಪಿಗಳನ್ನು ಗುರುತಿಸಲಾಗಿತ್ತು ಅಪಾದಿತರಲ್ಲಿ. ಸೇವನೆ, ಬರೀ ಸೇವನೆ. ಇವ್ರ ಕಡೆ ನಮ್ಗೆ ಗಾಂಜಾ ಸಿಕ್ಕಿರಲ್ಲ. ಸಸ್ಪೆಕ್ಟ್ ಮೇಲೆ ನಾವು ಅವ್ರನ್ನ ಯೂರಿನ್ ಟೆಸ್ಟ್ ಮಾಡಿಸಿದಾಗ ಗಾಂಜಾ ತೊಗೊಂಡಿದ್ದಾರೆ ಅಂತ ಪಾಸಿಟಿವ್ ಬಂದ ಮೇಲೇ ಅವ್ರ ಮೇಲೆ ಒಂದು FIR ಆಗುತ್ತೆ. ಸೊ ಈ ವರ್ಷ ಈಗ 2026ರಲ್ಲಿ ಇಲ್ಲಿ ತನಕ ಆಲ್ರೆಡಿ 5 ಮಾರಾಟ ಪ್ರಕರಣಗಳಾಗಿದೆ. ಅದರಲ್ಲಿ 14 ಜನ ಆರೋಪಿಗಳು. ಜಪ್ತು ಮಾಡಿದ ಗಾಂಜಾ 22 kg 855 ಗ್ರಾಮ್ ಈಗಾಗಲೇ 2.5 ತಿಂಗಳಲ್ಲಿ. ಅದು 10,58,000 ಅಮೌಂಟಿಂದ ಆಗುತ್ತೆ. ಸೇವನೆ ಪ್ರಕರಣಗಳನ್ನು ನಾವು ಇಲ್ಲಿ ತನಕ ಒಟ್ಟು 13 ಪ್ರಕರಣಗಳ ದಾಖಲು ಮಾಡಿ 18 ಮಂದಿನ ಗುರುತಿಸಿದ್ದೀವಿ. ಸಸ್ಪೆಕ್ಟ್ ಮೇಲೆ ನಾವೇನು ಕರ್ಕೊಂಬಂದು ಟೆಸ್ಟ್ ಮಾಡಿಸ್ತೀವಿ ಅದರಲ್ಲಿ 18 ಮಂದಿ ಪಾಸಿಟಿವ್ ಬಂದಿದ್ದಕ್ಕೆ ಇವ್ರನ್ನ ಸೇವನೆ ಪ್ರಕರಣದಲ್ಲಿ ಗುರುತಿಸ್ತೀವಿ. ಈ 18 ಮಂದಿ ಮತ್ತು ಹೋದ ವರ್ಷ ಇರ್ತಕ್ಕಂಥ 15 ಮಂದಿ ಮತ್ತು ಇಲ್ಲಿ ತನಕ ನಮಗೆ ಒಟ್ಟು 43 ಪ್ಲಸ್ ಇವರೆಲ್ಲ ಸೇರಿದರೆ ಒಂದು 60 ಜನ ಆಗ್ತಾರೆ. ಇವರಿಗೆಲ್ಲ ನಾವು ಸನ್ಮಿತ್ರ ಅಂತ ಒಂದು ಇತ್ತೀಚೆಗೆ ನಮ್ಮಲ್ಲಿ ಒಂದು ಇಲಾಖೆಯಿಂದ ಜನಸ್ನೇಹಿ ಪೊಲೀಸದ ಮುಂದುವರಿದ ಭಾಗವಾಗಿ ಏನು ಸನ್ಮಿತ್ರ ಅಂತ ಒಂದು ಯೋಜನೆ ತಂದಿದ್ದಾರೆ. ಆ ಅಂಡರ್ನಲ್ಲಿ ಇವ್ರನ್ನ ತಂದುಬಿಟ್ಟು ಒಬ್ಬರು ಕಾನ್ಸ್ಟೇಬಲ್ ಇವ್ರಿಗೆ ನೇಮಕ ಆಗಿರ್ತಾರೆ. ಅವರನ್ನು ಇವ್ರಿಗೆ ಅಡಿಕ್ಷನ್ ಯಾವ ಮಟ್ಟಕ್ಕಿದೆ, ಇವ್ರು ಟ್ರೀಟ್ಮೆಂಟ್ ಬೇಕಾ ಅಥವಾ ಅಡಿಕ್ಷನ್ ಸೆಂಟ್ರಿಗೆ ಕಳಿಸ್ಬೇಕಾ ಅಥವಾ ಇವ್ರಿಗೆ ಬರೀ ಕೌನ್ಸಿಲಿಂಗ್ ಸಾಕಾ ಅನ್ನೋದನ್ನು ಕೂಡ ನಾವು ಅಂದರೆ ಡಿ ಅಡಿಕ್ಷನ್ ಇದನ್ನು ಮಾಡಲಿಕ್ಕೆ ಇವ್ರು ಮತ್ತೆ ಸೇದಬಾರ್ದು ಅನ್ನೋದು ಅಥವಾ ಮತ್ತೆ ಇದನ್ನು ಗಾಂಜಾನ ತೊಗೊಳ್ಬಾರ್ದು ಅನ್ನೋದಕ್ಕೆ ಅದನ್ನು ಸೇವನೆದಾರರ ಮೇಲೆ ಮಾಡ್ತಾಯಿದ್ದೀವಿ. ಮಾರಾಟಗಾರರು ಏನು ಪೆಡ್ಲರ್ಸ್ ಇರ್ತಾರೆ ಅವ್ರ ಮೇಲೆ ಈಗ ಕೇಸ್ ಮಾಡಿ ಅವ್ರನ್ನ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗಿದೆ.